ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಕರ್ತನ ವಾಕ್ಯ ಅಂದರೆ ನಾವು ಪ್ರತಿದಿನ ದೇವರನ್ನು ಪ್ರಾರ್ಥಿಸುವುದು ಅತಿ ಮುಖ್ಯವಾಗಿದೆ. ಯಾಕಂತಂದರೆ ದೇವರ ವಾಕ್ಯನ ಹೇಳ್ತಂದರೆ ಮಾರ್ಕ 1ನೇ ಅಧ್ಯಾಯ 35ರಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕದಲ್ಲಿರುವಾಗ ಬೆಳಿಗ್ಗೆ 3:30ರಿಂದ 6:30 ಸಮಯದಲ್ಲಿ ಪರ್ವತಗಳ ಕಡೆಗೆ ಹೋಗಿ ತಂದೆಯಾದ ದೇವರು ತನ್ನ ಪವಿತ್ರಾತ್ಮ ದೇವರನ್ನು ಪ್ರಾರ್ಥಿಸ್ತಾ ಇದ್ರು. ಯಾವಾಗ ದೇವರೇ ಪ್ರಾರ್ಥನೆ ಮಾಡ್ತಾ ಅಂದರೆ ನಾವಾದರೂ ಪಾಪಿಗಳು, ದುಷ್ಟರು, ಅಪರಾಧಗಳನ್ನು ಮಾಡುವವರು, ನಾವು ಕೂಡ ತಪ್ಪದೇ ಪ್ರಾರ್ಥನೆ ಮಾಡಲೇಬೇಕು. ಯಾಕಂದರೆ ನಮ್ಮ ತಪ್ಪುಗಳನ್ನು ದೇವರ ಮುಂದೆ ಒಯ್ದುಕೊಂಡು ಅದನ್ನು ಕ್ಷಮೆ ಕೇಳಿ ಮುಂದೆ ನಮ್ಮ ಒಳ್ಳೆಯ ಮಾರ್ಗದಲ್ಲಿ ನಡೀಲಿ ಸಹಾಯ ಮಾಡಪ್ಪ ಅಂಥೇಳಿ. ಅದಕ್ಕಾಗಿ ಪ್ರಾರ್ಥನೆ ಅತಿ ಅವಶ್ಯವಾಗಿದೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಆವರ್ತಿ ಪ್ರಾರ್ಥನೆ ಮಾಡೋದು ಅತಿ ಅವಶ್ಯ ಅಂಥೇಳಿ ವಾಕ್ಯ ಹೇಳ್ತದೆ. ಅದರಂತೆ ವಿಮೋಚನೆ ಕಾಂಡ 23ನೇ ಅಧ್ಯಾಯ 25ನೇ ವಾಕ್ಯ ಕೂಡ ಹೇಳ್ತದೆ. ಯಾರು ಯೆಹೋವನನ್ನು ಪ್ರತಿದಿನ ಪ್ರಾರ್ಥಿಸ್ತಾರೋ ಅವರ ಮಧ್ಯದಲ್ಲಿ ಯಾವ ರೋಗ ಇರೋದಿಲ್ಲ, ಯಾವ ಸಂಕಟ ಇರೋದಿಲ್ಲ, ಅವರು ತಿನ್ನುವಂಥ ಆಹಾರ ಕೂಡ ದೇವರು ಆಶೀರ್ವದಿಸೋರು ಅಂತೇಳಿ. ಅದಕ್ಕಾಗಿ ಪ್ರಾರ್ಥನೆಯನ್ನು ನಾವು ಅತಿ ಮುಖ್ಯವಂತ ತಿಳಿದು ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಿರಬೇಕು. ಕೆಲಸ ಮಾಡಲಿಕ್ಕೆ ಹೋಗಾಗಲೂ ಯಾವುದೇ ಸಮಸ್ಯೆಯಲ್ಲಿ ನಾವು ಇದ್ದರೂ ಕೂಡ ಪ್ರತಿದಿನ ದೇವರಿಗೆ ಪ್ರಾರ್ಥಿಸಬೇಕು. 3 ಆವರ್ತಿ ಪ್ರಾರ್ಥನೆ ಮಾಡೋದು ಯಾರಂದರೆ ಸತ್ಯವೇದದಲ್ಲಿ ದಾನಿಯೇಲನು 3 ಆವರ್ತಿ ಅಂದರೆ ಮುಂಜಾನೆ, ಮಧ್ಯಾಹ್ನ, ಸಂಜೆ 3 ಆವರ್ತಿ ಪ್ರಾರ್ಥನೆ ಮಾಡೋದ್ರಿಂದ ಆತನ ಮೇಲೆ ಸುಳ್ಳು ಅಪರಾಧ ಹಾಕಿ ಸಿಂಹದ ಗವಿಯಲ್ಲಿ ಹಾಕಿದರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಆತನನ್ನು ಸಿಂಹಗಳ ಬಾಯನ್ನು ಮುಚ್ಚಿಸಿ ಜೀವಂತವಾಗಿಟ್ಟಿದ್ರು. ರಾಜನು ಬಂದು ಕೇಳ್ತಾನೆ ಬೆಳಗ್ಗೆ 5 ಗಂಟೆಗೆ, ದಾನಿಯೇಲನೇ ನಿರಂತರ ಪ್ರಾರ್ಥನೆ ಮಾಡುವ ನಿನ್ನ ದೇವರು ನನ್ನ ಜೀವಿತವಾಗಿ ಉಳಿಸಿರ್ಬೇಕಲ್ಲ ಅಂದಾಗ, ಹೌದು ರಾಜನೇ, ಚಿರಂಜೀವಿ ಆಗಿರು, ನನ್ನ ಕರ್ತನಾದ ಯೇಸು ಕ್ರಿಸ್ತನು ನನ್ನನ್ನು ಜೀವಂತವಾಗಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕಾಗಿ ನಾನು ಯಾವ ತಪ್ಪು ಮಾಡಿಲ್ಲ, ಅದಕ್ಕಾಗಿನೇ ಅಂತ ಹೇಳಿದಾಗ ಆತನಿಗೆ ಸಂತೋಷವಾಗಿ ಬಾಗಿಲನ್ನು ತೆರೆದು ಜನರ ಮುಂದೆ ಹೇಳ್ತಾನೆ ಗಂಟಘೋಷವಾಗಿ. ಏನಂದರೆ, ನೋಡ್ರಿ, ದೇವರಲ್ಲಿ ವಿಶ್ವಾಸ ಬಿಟ್ಟು ಆತನು ಪ್ರಾರ್ಥನೆ ಮಾಡ್ತಿದ್ದ, ಅದಕ್ಕಾಗಿ ದೇವರ ಸಿಂಹಗಳ ಬಾಯಿಂದ ತಪ್ಪಿಸಿದ್ದಾನೆ. ಆತನ ದೇವರನ್ನೇ ಎಲ್ಲರೂ ಪ್ರಾರ್ಥಿಸ್ರಿ ಅಂತ ದೇವರು ಆಜ್ಞೆ ಮಾಡ್ತಾನೆ. ಆ ರೀತಿ ಮಧ್ಯಾಹ್ನ, ಮುಂಜಾನೆ, ಸಂಜೆ ಪ್ರತಿದಿನ ಪ್ರಾರ್ಥನೆ ಮಾಡೋದರಿಂದ ಆತನ ಮೂಲಕವಾಗಿ ದೇವರು ಅದನ್ನು ಕಾಪಾಡಿದನಂತ ನಾವು ತಿಳ್ಕೊಳ್ತೇವೆ. ಅದೇ ರೀತಿಯಿಂದ ಮಧ್ಯಾಹ್ನ ಹೊತ್ತಿನಲ್ಲಿ ಕೂಡ ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ ಒಬ್ಬ ಜನ್ಮದಿಂದ ಕುಂಟನಾಗಿರ್ತಾನೆ. ಆತನು ಸುಂದರ ದ್ವಾರ ಎಂಬ ಬಾಗಿಲಲ್ಲಿ ಕುಳಿತಿರುವಾಗ ಎಲ್ಲರೂ ತಂದು ಭಿಕ್ಷೆಯನ್ನು ಕೊಡ್ತಾಯಿದ್ರು, ಅವನು ತಗೊಳ್ತಾ ಇದ್ದ. ಅದೇ ಸಮಯದಲ್ಲಿ ಪೇತ್ರ ಇವನವರು ಕೂಡ ಬಂದು ಅವರನ್ನು ನೋಡಿದಾಗ ಆತನು ನನ್ನನ್ನು ದಿಟ್ಟಿಸಿ ನೋಡು ಅಂತ ಹೇಳಿದಾಗ ದೃಷ್ಟಿಸಿ ನೋಡ್ತಾನೆ. ಅವಾಗ ಅವನು ಹೇಳ್ತಾನೆ, ನನ್ನಲ್ಲಂತೂ ಬೆಳ್ಳಿ ಬಂಗಾರ ಏನೂ ಇಲ್ಲ, ನನ್ನಲ್ಲಿರೋದನ್ನು ನಿನಗೆ ಕೊಡ್ತೇನೆ ಅಂತೇಳಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವನಿಗೆ ಮುಟ್ಟಿ ಕೈಯನ್ನು ಹಿಡಿದು ಎತ್ತದಾಗ ಅವನು ಕುಂಟಿದ್ದವನು ಸ್ವಸ್ಥ ಹೊಂದುತ್ತಾನೆ. ದೇವರ ವಾಕ್ಯದ ಮೂಲಕವಾಗಿ ಅವರನ್ನು ಸ್ವಸ್ಥಪಡಿಸಿದ್ದು ನೋಡಿ ಆಲಯದಲ್ಲಿದ್ದವರೆಲ್ಲರೂ ತುಂಬ ಆಶ್ಚರ್ಯವಾಗಿರ್ತಾರೆ. ಈ ರೀತಿ ಪ್ರತಿಯೊಂದು ಸಮಯದಲ್ಲಿ ಪ್ರಾರ್ಥನೆ ಮೂಲಕವಾಗಿ ಯಾವ ರೀತಿಯಲ್ಲಿ ನಮಗೆ ಸಹಾಯವಾಯಿತು, ದೇವರ ಮಹಿಮೆ ಪಡಿಸಿದ್ರು ಅಂತೇಳಿ ತಿಳ್ಕೊಂಡಿದ್ದೆವು. ಅದೇ ರೀತಿಯಿಂದ ನಮ್ಮ ಜೀವನದಲ್ಲಿ ಕೂಡ ನೀವುಗಳು ಪ್ರತಿದಿನ ಪ್ರಾರ್ಥನೆ ಮಾಡೋದು ಅತಿ ಅವಶ್ಯ ಅಂತ ತಿಳಿದುಕೊಂಡು ಪ್ರತಿದಿನ ನಾವು ಶಾರೀರಿಕವಾಗಿ ಹೇಗೆ ಊಟ ಮಾಡುತ್ತೀವೋ ಹಾಗೂ ಆತ್ಮಿಕವಾಗಿಯೂ ದೇವರನ್ನು ಪ್ರತಿದಿನ ಆರಾಧಿಸಿ ಆತ್ಮಿಕ ಆಹಾರವನ್ನು ತೆಗೆದುಕೊಳ್ಳುವಂತೆ ನೀವುಗಳು ನಮ್ಮ ನಡೆ ಕ್ರಿಯೆಗಳಲ್ಲಿ ನಡೆಸಬೇಕಂತೇಳಿ ಇವತ್ತಿನ ವಾಕ್ಯ ಆಗಿರ್ತದೆ. ಪ್ರಾರ್ಥನೆ ಮಾಡೋಣ. ಅಪ್ಪ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರ. ಇವಾಗ ನಾವು ವಾಕ್ಯ ಕೇಳಿದೆವು. ಪ್ರಾರ್ಥನೆ ಅತಿ ಮುಖ್ಯವಾಗಿದೆ. ದಿನದಲ್ಲಿ 3 ಆವರ್ತಿ ಪ್ರಾರ್ಥನೆ ಮಾಡಿದ ದಾನಿಯೇಲನನ್ನು ಹೇಗೆ ಸುರಕ್ಷಿತವಾಗಿಟ್ಟಿದ್ದರು, ಹಾಗೆ ಪೇತ್ರ ಇವನವರು ಕೂಡ ನಿನ್ನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದಾಗ ಹುಟ್ಟುಕುಂಟನನ್ನು ಸ್ವಸ್ಥಪಡಿಸಿದೆ. ಈ ಎಲ್ಲ ರೀತಿಗಳನ್ನು ಕೇಳಿ ಸ್ವಾಮಿ, ನಾವು ವಾಕ್ಯಗಳ ಮೂಲಕವಾಗಿ ನಿನ್ನಲ್ಲಿ ಹೊಂದಿಕೊಂಡು ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್.